ನಮಸ್ಕಾರ ಎಲ್ರಿಗೂ. ನಿಮಗೆ ರವೆ ಇಡ್ಲಿ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಹೀಗೆ ಮಾಡಿ, ಉಳಿದ ರವೆ ಇಡ್ಲಿನ ಪುಡಿ ಮಾಡಿಟ್ಕೊಳ್ಳಿ. ಚಪಾತಿ ಹಿಟ್ಟು ಕಲಸಿ ಹೀಗೆ ಉಂಡೆ ಮಾಡಿ ಅದನ್ನ ಸ್ವಲ್ಪ ದೊಡ್ಡದು ಮಾಡಿ ಅದಕ್ಕೆ ಆ ರವೆ ಇಡ್ಲಿಯನ್ನು ಒಂದೊಂದು ಮುದ್ದೆ ಹಾಗೆ ಮಾಡಿ 4 ಕಡೆ ಇಡಿ. 4 ಚಪಾತಿ ಇದೆ ಇಲ್ಲಿ. ಎಲ್ಲ ಕಡೆಯಿಂದ ಅದನ್ನು ಮುಚ್ಚಿಟ್ಬಿಡಿ. ಆಮೇಲೆ ಒಂದು ಸ್ವಲ್ಪ ಹಿಟ್ಟು, ಒಣ ಹಿಟ್ಟು ಹಾಕಿ ಅದನ್ನು ಲಡಿಸಿ, ತೆಳುವಾಗಿ ಲಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಗರಿ ಪರೋಟ ತಯಾರಾಗುತ್ತೆ ನೋಡಿ. ಕಾಬೂಲಿ ಮೇಲೆ ನಿಧಾನ ಬೆಂಕಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಕಾಯಿಸಿ. ಒಂದು ಸ್ವಲ್ಪ ಎಣ್ಣೆ ಎರಡೂ ಕಡೆ ಹಾಕಿ ನೋಡಿ. ಈ ಪರೋಟ ಉಬ್ಬುತ್ತಾ ಬಂದಿದೆ. ಇದು ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಎಲ್ಲ ಬದಿನೂ ಒತ್ತಿ ಹೀಗೆ ಉಬ್ಬಿ ಬರುವಂಗೆ ಮಾಡಿ ಎರಡೂ ಕಡೆ ಕಾಯಿಸಿ. ಚೂರು ಎಣ್ಣೆ ಎರಡೂ ಕಡೆ ಹಾಕಿ. ಈಗ ಪರೋಟ ತಯಾರಾಗಿದೆ. ರವೆ ಇಡ್ಲಿಯ ಪರೋಟ ತಯಾರಾಗಿದೆ. ಯಾವತ್ತಾದರೂ ಮಾಡಿದ್ರಾ? ಇಲ್ಲ ಅಲ್ಲ, ಹೀಗೆ ಮಾಡಿದ್ದೀನಿ. ನಿಮಗೆ ಬೇಕಾದ ಸಬ್ಜಿಯೊಟ್ಟಿಗೆ ಇದನ್ನು ಮಾಡಿದ್ದೀನಿ. ಆನಂದಿಸಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.